ಮಿತಿಮೀರಿದ ಬಳಕೆಯಿಂದ ಆಹಾರ ಪದಾರ್ಥಗಳು, ನೀರು ಮತ್ತು ಮಣ್ಣು ಹೆಚ್ಚಿನ ಪ್ರಮಾಣದ ನೈಟ್ರೇಟ್ನಿಂದ ಕಲುಷಿತಗೊಳ್ಳುತ್ತಿವೆ. ನೈಟ್ರೇಟ್ ಯುಕ್ತ ದವಸ ಧಾನ್ಯ, ತರಕಾರಿ ಮತ್ತು ಸೊಪ್ಪನ್ನು ತಿನ್ನುವುದರಿಂದ ಮತ್ತು ನೀರನ್ನು ಕುಡಿಯುವುದರಿಂದ ನೈಟ್ರೇಟ್ ರಾಸಾಯನಿಕವು ನಮ್ಮ ರಕ್ತದ ಹಿಮೋಗ್ಲೋಬಿನ್ನಲ್ಲಿರುವ ಪ್ರೆಷರ್ ಅನ್ನು ಉತ್ಕರ್ಷಣಗೊಳಿಸಿ ಫೆರಿಕ್ ರೂಪಕ್ಕೆ ತಂದು ಮೆಟೋಹಿಮೋಗ್ಲೋಬಿನ್ ತಯಾರಾಗುವಂತೆ ಮಾಡುತ್ತದೆ. ಮೆಟೋಹಿಮೋಗ್ಲೋಬಿನ್ ಅನ್ನು ಹೊಂದಿರುವ ರಕ್ತದಲ್ಲಿ ಆಮ್ಲಜನಕವನ್ನು ದೇಹದ ವಿವಿಧ ಕೋಶಗಳಿಗೆ ಕೊಂಡೊಯ್ಯುವ ಸಾಮರ್ಥ್ಯವು ಕುಗ್ಗುತ್ತದೆ. ಆಗ ನಿಶಕ್ತಿ ಮತ್ತಿತರ ಆರೋಗ್ಯ ಸಮಸ್ಯೆಗಳು ತಲೆದೂರುತ್ತವೆ. ಜೊತೆಗೆ ಭೂಮಿ ಬರಡಾಗುತ್ತದೆ. ಭೂಮಿಯನ್ನು ಫಲವತ್ತಾಗಿ ಮಾಡಬೇಕಿದೆ. ಗ್ರಾಮಗಳಲ್ಲಿ ಕಸದ ತಿಪ್ಪೆಗಳು ಕಣ್ಮರೆಯಾಗುತ್ತಿವೆ. ಊರುಗಳು ಶುರುವಾಗುತ್ತಿದ್ದೇ ಮನೆ ಮತ್ತು ಕಸದ ತಿಪ್ಪೆಗಳ ನಿರ್ಮಾಣದಿಂದ. ಆಂಡಯ್ಯ ಕವಿಯು ತನ್ನ ಕಬ್ಬಿಗರ ಕಾವ್ಯದಲ್ಲಿ ಕಾರ್ಲುಗಳ್ಳಿಮ್ ಎಂಬ ಪದವನ್ನು ಬಳಸುತ್ತಾರೆ. ಕಾರ್ಲುಗಳ್ಳಿಮ್ ಎಂದರೆ ಮನುಷ್ಯ ಕಾಲೂರಿ ನೆಲೆ ನಿಂತ ಸ್ಥಳಗಳೇ ಗ್ರಾಮಗಳಾದವು. ಗ್ರಾಮಗಳಲ್ಲಿ ಕಸದ ತಿಪ್ಪೆಗಳಾದವು. ಇದೀಗ ಗ್ರಾಮಗಳಲ್ಲಿ ಕಸದ ತಿಪ್ಪೆಗಳ ಸಂಖ್ಯೆ ಮತ್ತು ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗುತ್ತಿರುವುದರಿಂದ ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರ ಸಿಗುವುದು ದುರ್ಬಲವಾಗುತ್ತಿದೆ. ಪರ್ಯಾಯವಾಗಿ ಎರೆಹುಳು ಗೊಬ್ಬರ ತಯಾರಿಕೆ ಮತ್ತು ಬಳಕೆಯನ್ನು ಎಲ್ಲೆಡೆ ಉತ್ತೇಜಿಸಬೇಕಿದೆ.